ನಾನೇ ಪುಣ್ಯವತಿ ಇಂದು ನಾನೇ ಭಾಗ್ಯವತಿ. ಅಯ್ಯೋ ನವಲಿ ವಯ್ಯವ್ವ, ಒಂದು ತಿಂಗಳದಾಗ 6,000 ರೂಪಾಯಿ ಜಮಾ ಆತ್ ನನ್ನ ಕಡೆ. ಅದು ಗೃಹಲಕ್ಷ್ಮಿ ರೊಕ್ಕ ಒಂದು 2,000 ರೂಪಾಯಿ ಬಿದ್ಬಿಟ್ರ 8,000 ರೂಪಾಯಿ. ನನ್ನನ್ನು ಹಿಡ್ದವ್ರು ಯಾರಾದ್ರೂ ಹೇಳ್ರಿ. ಇವತ್ತು ಚಲೋತ್ನಾಗಿ ಮೆಣಸಿನ್ಕಾಯಿ ಪಲ್ಯ ಮಾಡ್ಬೇಕು, ಸ್ವಲ್ಪ ಮಸ್ತಾಗಿ ಊಟ ಮಾಡ್ಬೇಕು. ಬಿಸಿ ಬಿಸಿ ರೊಟ್ಟಿ, ಮೆಣಸಿನ್ಕಾಯಿ ಪಲ್ಯ, ಆಹಾ. ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ. ಅಲ್ಲ ಇವು ಒಂದೊಂದು ಮೆತ್ತಗಾಗ್ಬಿಟ್ಟವಲ್ಲ. ಬಿಸ್ಲಿಕ್ಕೆ ಕುಂತಿದ್ದಕ್ಕೆ ಗೊತ್ತಾತು, ಇಲ್ಲಾಂದ್ರೆ ಮುಗಿದೋತು. ಒಳಗೆ ಕುಂತ್ರ ಏನು ಗೊತ್ತಾಗಂಗಿಲ್ಲ. ನಮ್ಮ ಅತ್ತಿ ಅಲ್ಲ, ನಮ್ಮ ಮನೆ ಕಸ ಮುಸ್ರಿ ಬಾಂಡೆ ಮಾಡ್ಕೊಂಡು ಬಿದ್ದಿತ್ತು. ನಾನು ಸುಮ್ಮನೆ ಹೊರಗೆ ಹಾಕಿದ್ದೆ ನೋಡು. ಈಗ ಮನ್ಯಾಗ ಕೆಲಸದವರು ಇಲ್ಲ, ಎಲ್ಲ ನಾನು ಮಾಡಿ ಸಾಯಂಗಾಗೈತಿ. ಈ ಮುದುಕಿನ ಹೊರಗೆ ಕಳಿಸಿ ತಪ್ಪು ಮಾಡಿದ್ ನಾನು. ಈ ಮುದುಕಿ ಓಟ್ ಆಸರಾಗಿತ್ತು ನನಗೆ, ನಾನಾಗೆ ಕಳಿಸ್ಬಿಟ್ಟೆ. ಹಾಳಾಗೋಗ್ಲಿ ಬಿಡು, ಅಲ್ಲಿದ್ದು ಬರೀ ತಿನ್ನಕ ಅಂತ ಸಾಯ್ತಿತ್ತು. ಆದ್ರೂ ಇದ್ರ ಕೂಟ ಓಟು ಲಿಂಕ್ ಇಟ್ಕೋಬೇಕು. ಮನೆಗೆ ಏನೇನು ಮಾಡಕ್ಕಂತಾರ ಏನೇನಿಲ್ಲ ಎಲ್ಲ ಗೊತ್ತಾಕೈತಿ ನನಗೂ. ಮಾತಾಡಿಸ್ತೀನಿ ತಡಿ. ಅತ್ತಿಯರ ಅತ್ತಿಯರ ಓ ನೀನಾ? ನಾ ಯಾರ ಅನ್ಕೊಂಬಿಟ್ಟೆ. ಬಾ, ಏನ ಮಾಡಕ್ಕಂತೀರಿ? ಏನಿಲ್ಲ. ಏನು ಇಲ್ಲಿ ಮಠ ಬಂದಿದ್ದು? ಏನಾತು? ನನ್ನ ಮಗ ಏನು ಮಾಡಕ್ಕಂತಾನ? ಮತ್ತೆ ಕುಡ್ದಿಲ್ಲಲ್ಲ? ಇಲ್ರಿ, ಮತ್ತೇನು ಕುಡ್ದಿಲ್ಲ. ಅದು ಸ್ವಲ್ಪ ದಿನ ಒಂದು 90 ಹಾಕೊಂಡು ಬರ್ತಾರಂತವ್ರು, ಜಾಸ್ತಿ ಕುಡಿಯಂಗಿಲ್ಲನ್ರಿ. ಅದಕ್ಕೇನಿಲ್ಲಪ್ಪ. ಅವರು ಈಗ ಜಾಸ್ತಿ ದುಡಿತಾರಲ್ಲ, ಅವ್ರಿಗೂ ವರ್ಕ್ ಪ್ರೆಷರು ಟೆನ್ಷನ್ ಇರುತ್ತೆ. ಹಾಗಾಗಿ ಒಂದು 90 ಕುಡಿದ್ರೆ ಏನು ತಪ್ಪಿಲ್ಲ. ಆದ್ರೆ ಕುಡ್ದು ತೂರಾಡಬಾರ್ದು ಅಷ್ಟೇ. ಮನೆಗೆಲ್ಲ ಸಂತಿ ಸಾಮಾನು ತಂದು ಹಾಕ್ತಾನ, ರೊಕ್ಕ ದುಡಿತಾ ಇದ್ದಾನ, ಮತ್ತೆ ಇದಕ್ಕೆ ಟೆನ್ಷನ್. ಅತ್ತಿಯರ ಅವ್ರ ಬಗ್ಗೆ ಚಿಂತೆ ಬಿಡ್ರಿ. ಹೌದು, ನಿಮ್ಮ ಹಿರಿ ಸುಸಿಯಲ್ಲಿ ನಿಮಗ್ ಮನೆ ಕೆಲಸ ಹಚ್ಚಿ ಹಾಳಾಗೋಗ್ಬಿಟ್ಲಾ ಎತ್ತಗರ? ಮನೆ ಕೆಲಸ ನಾ ಯಾಕೆ ಮಾಡ್ಬೇಕವಾ? ಮನೆ ಕೆಲ್ಸಕ್ಕ ಪರವಾದಳ. ಆಗ್ಲೇ ನಮ್ದು ನಾಷ್ಟ ಆತ. ಚಲೋತ್ತಾಗಿ ಇಡ್ಲಿ ಮಾಡಿದ್ಲು, ಇಡ್ಲಿ ತಿಂದೇವಿ. ಈಗ ಮನೆಯೆಲ್ಲ ಚೊಚ್ಚಗಿ ಅಗತ್ಯವಾಗಿ ಇಟ್ಕೊಳಕ್ ಕುಂತಾಳಾಕಿ. ಮನಿನ ಚೊಚ್ಚಾಗಿ ಇಟ್ಕೋಬೇಕಲ್ವಾ? ಬಸರೆ ಹೆಣ್ಮಗಳು ಇದ್ದು ಮನಿ ಚೊಚ್ಚ ಇರ್ಬೇಕು. ಏನ್ ಯಾರು ಬಸರೇ ಆಗಿಲ್ಲ ನಂಗೆ ಮಾಡ್ತೀರಿ. ಅದು ಬಿಡು, ಈಗ ನೀನೇನ್ ಬಂದಿದ್ದ ಅದನ್ನ ಹೇಳು. ಏನಿಲ್ರಿ, ನೀವು ಇಲ್ಲೇ ಕುಂತಿದ್ರಲ್ಲ, ಒಂದ್ 2 ಮಾತು ಮಾತಾಡ್ಸ್ಕೊಂಡು ಹೋಗುನು ಅಂತ ಬಂದಿದ್ದ. ಅಲ್ಲ, ಮನೆ ಕಡೆ ಬಂದೇ ಇಲ್ಲ. ಬಂದ ನಿನ್ ಕೈಲಿ ಬಾಯಿ ಬಂದಂಗ ಅನ್ನಿಸ್ಕೋಬೇಕೇನವಾ? ಅಂತದಾರ್ದೇ ನನಗ್ ಬಂದಿಲ್ಲ. ನಾ ಇಲ್ಲೇ ಆರಾಮಾಗದನಿ, ಅಲ್ಲೇನ್ ಬರಕ್ ಹೋಗುದಿಲ್ವಾ? ನೀನ ಒಂದ್ 15 ದಿನದಾಗ ನಿನ್ನ ರೂಪ ತೋರಿಸ್ಬಿಟ್ಟಿ, ಸಾಕು ನನಗಷ್ಟ. ಅದು ತಡ್ಕೊಳಕ್ ಆಗ್ಲಾರ್ದ ಜೀವದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿತ್ತು. ಈಗೇನೋ ಒಟ್ಟು ತಿಂದುಂಡು ಆರಾಮಾಗದನಿ, ಇದ್ರ ಮೇಲೇನು ಕಲ್ ಹಾಕಕ್ ಬರ್ಬೇಡ. ಈಗ ಹೇಳಿ ನೋಡ್ ನಾನು. ಆದ್ರೂ ಹೆತ್ತ ಮಗ ಸ್ವಂತ ಸೊಸಿನ ದೂರ ಮಾಡಿ ಇಲ್ಲಿ ಹೆಂಗದಿರೋ ಏನೋ. ನಿಮಗೊಟ್ಟು ಒತ್ತೊತ್ತಿ ಊಟ ಬೇಕಲ್ಲ. ಮಗ ಸೊಸಿ ಹೆಂಗಾರ ಇರ್ಲಿ. ಅಲ್ಲ, ಇದು ಒಳಕತಿ ಆತ ಬಿಡು. ಅಲ್ಲಿದ್ರೆ ಇಲ್ಲಿ ಹೋಗು ಅಂತ ಜೀವ ಚಿಂತಿ, ಇಲ್ಲಿದ್ರೆ ಅಲ್ಲಿ ಬಾ ಅಂತ ಕರ್ಯಾಕ್ ಬಂದಿ. ಇಲ್ವಾ, ನಾ ಬರಂಗಿಲ್ಲ. ಓ, ನೀನ್ ಬಾರಿದಿ ಬಿಡು. ಯಾಕ ನೀನ್ ಮನೆ ಕಸ ಮುಸ್ರಿ ಮಾಡಕ್ ಬರ್ಬೇಕ ನಾನು? ಅಯ್ಯಯ್ಯ, ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ಬಿಡ್ರಿ. ಅದಕ್ಕೆ ಯಾಕೆ ಈತ ಮಾತಾಡಿರಿ? ನಾನು ಹಿಂಗ್ ಬರ್ತೀನಿ ತಗೋರಿ. ಏನ ನಮ್ಮ ಅತ್ತಿ ಅಂತ ಪ್ರೀತಿಯಿಂದ ಮಾತಾಡ್ಸಕ್ ಬಂದ್ರೆ ಹೆಂಗ್ ಮಾತಾಡ್ತೀರಿ? ನಮಗೂ ಮಾನ ಮರ್ಯಾದೆ ಐತಿ. ನಾವೇನ್ ಕಂಡೋರ್ ಮನೆಯಾಗಿಲ್ಲ, ನಮ್ ಸ್ವಂತ ಮನೆಯಾಗ ನಾವು ದುಡ್ಕೊಂಡು ತಿನ್ನಕ್ ಕುಂತವಿ. ಯೋ ತಾಯಿ, ತಿನ್ನಯ್ಯವ, ಎಷ್ಟು ತಿಂತಿ ನೋಡ್, ತಿನ್ನು ಎಲ್ಲ ನೀನ ತಿನ್ನು. ಆದ್ರೆ ನನ್ನ ಮಗ್ಗು ಚಲೋ ನೋಡ್ಕೊ ಅಷ್ಟೇ. ನೀವ್ ಹೇಳಿಂದನೇ ಗೊತ್ತಾಗ್ಬೇಕಾ ನನಗ? ನೋಡ್ ಮೇಗ, ಏನ ಹೆಣ್ಮಕ್ಳಿಗೆ ಇಷ್ಟು ಸೊಕ್ಕು ಒಳ್ಳೇದಲ್ಲ. ಏನ ನೀ ಹಿಂಗ ಸೊಕ್ಕಿಂದ ಎಲ್ಲಾರನ್ನೂ ಮುರ್ಕೊಂಡಿ ಕೊನೆಗಾಲಕ್ಕೆ ನಿನ್ ಕೈ ಹಿಡಿಯೋರು ಯಾರು ಇಲ್ದಂಗ ಆಕೈತಿ. ಒಟ್ಟು ಹುಷಾರಿ. ನಂಗೆಲ್ಲ ಗೊತ್ತಾಗರಿ. ನಮಸ್ಕಾರ ಅಮ್ಮರ. ಯಾರ ತಮ್ಮ ನೀನ? ನಮಸ್ಕಾರ ಅಮ್ಮರ. ನಾವು ಗೋವಿಂದಾಯ ನಮಃ ಫೈನಾನ್ಸ್ ಕಂಪನಿಯಿಂದ ಬಂದಿದ್ರಿ ಅಮ್ಮರ. ಇದು ಒಂಥರ ಗೌರ್ಮೆಂಟ್ ಕಂಪನಿ ರೀ. ಇದ್ರೊಳಗ ಬಹಳಷ್ಟು ಫೀಚರ್ಸ್ ಅದಾವ್ರಿ. ನೀವು 1,000 ರೂಪಾಯಿ ಕಟ್ಟಿದ್ರೆ ನಿಮ್ಗ ತಿಂಗಳ ಇಷ್ಟು ಅಂತ ಬಡ್ಡಿ ಕೊಡ್ತೀವಿ, ಹಂಗ್ರಿ. ಓ, ಫೈನಾನ್ಸು ಹೌದ್ ತಗರಪ್ಪ. ನಾವು ಚೀಟಿ ಅಂತ ಕಟ್ತಿದ್ವಿ, ಇವಾಗ ಫೈನಾನ್ಸ್ ಆಗೈತೆ ಅನ್ನೋದು. ಎಷ್ಟು ಏನು ಎಂತ ಅಂತ ಹೇಳಪ್ಪ. ಅಮ್ಮರ, ಅದು ಈಗ ನೋಡ್ರಿ, ನೀವು ತಿಂಗಳ 10,000 ಇಲ್ಲಂದ್ರೆ 20,000 ನಿಮ್ ಕೈಲಿ ಎಷ್ಟಾಗತ್ತೆ ನೋಡ್ರಿ. ಆದ್ರೆ 5,000 ಮೇಲ್ಪಟ್ಟ ನೀವು ಕಟ್ಟಬೇಕು. ಫಾರ್ ಎಕ್ಸಾಂಪಲ್ 10,000 ಅಂತ ಇಟ್ಕೊರಿ. 6 ತಿಂಗಳ ನೀವು 10,000 ರೂಪಾಯಿ ಕಟ್ಟಿದ್ರ 7ನೇ ತಿಂಗಳ ನಿಮಗ ಇನ್ನೊಂದು 10,000 ರೂಪಾಯಿ ಸೇರಿಸಿ 70,000 ರೂಪಾಯಿ ಕೊಡ್ತೀವಿ. ಬ್ಯಾಡಪ್ಪ, ಅದನ್ನು ಡಬಲ್ ಆಗಕ್ಕೆ ಇಟ್ಬಿಡ್ತೀವಿ ಅಂದ್ರೆ 1 ವರ್ಷಕ್ಕೆ ಡಬಲ್ ಮಾಡಿ ಕೊಡ್ತೀವಿ. ನೀವು 10,000 20,000 ಎಷ್ಟು ಕಟ್ತಿರಲ್ಲ ಅದನ್ನೆಲ್ಲ ನಾವು ಹಿಂಗರಿ ಡಬಲ್ ಮಾಡಿ ಕೊಡ್ತೀವಿ. ಆದ್ರೆ 6 ತಿಂಗಳ ಟೈಮ್ ಬೇಕ್ರಿ. ಯಾಕಂದ್ರೆ ಇದು ಗೌರ್ಮೆಂಟ್ ಕಂಪನಿ ಅಲ್ರಿ, ಸ್ವಲ್ಪ ರಿಸ್ಕ್ ಕಡಿಮೆ, ಹಂಗಾಗಿ. ಅಯ್ಯೋ ನಾವಲ್ಲಿ ಅಲ್ಲ, 1 ವರ್ಷದಾಗ ನಾವು ಕಟ್ಟಿರೋ 60,000 ರೂಪಾಯಿ ಡಬಲ್ ಆಗಿ ಬರ್ತತಿ. ಹೌದ್ರಿ ಅಮರ. ಮತ್ತ ಇನ್ನೂ ಒಂದು ಪಿಕ್ಚರ್ ಐತ್ರಿ. ಏನಪ್ಪ ಅದು ಪಿಕ್ಚರ್? ಅಮರ, ಅದು ಪಿಕ್ಚರ್ ಅಲ್ರಿ, ಹೋಲಿ ಬಿಡ್ರಿ. ಈಗ ನೀವು ನಿಮ್ ಬಾಜು ಮನೆಗೆ ಯಾರ ಒಬ್ರು ಅದಾರ ಅಂತ ಇಟ್ಕೊರಿ. ಅವ್ರನ್ನ ಕರ್ಕೊಂಡ್ ಬಂದು ನೀವು ನಮ್ಮ ಆಫೀಸ್ ಒಳಗ ರೊಕ್ಕ ತುಂಬಿಸಿದ್ರಿ ಅಂದ್ರ ಅವರು ನಿಮ್ಮನ್ನ ನಂಬ್ಕೊಂಡು ನಮ್ ಕಂಪನಿ ಒಳಗ 10,000 ರೂಪಾಯಿ 1 ತಿಂಗಳ ಕಟ್ಟಿದ್ರೆ ನಿಮಗ 500 ರೂಪಾಯಿ ಕಮಿಷನ್. ಹಿಂಗ ನೀವು ಒಂದ್ 10 ಮಂದಿಗೆ ಹಾಕ್ಸಿದ್ರೆ ನಿಮಗಲ್ಲೇ ಒಂದ್ 5,000 ರೂಪಾಯಿ ಹಿಂಗತೆ ಕಮಿಷನ್ ಸಿಕ್ತತ್ರಿ. ನಾನು ಬಾಯಿ ಮಾತಿಲಿ ಹೇಳಾಕುಂತನ್ರಿ, ಅದು ಕಮಿಷನ್ ಜಾಸ್ತಿ ಬರತ್ರಿ. ಆದ್ರೆ ನಾನು ಹಂಗ ಬಾಯಿ ಮಾತಿಲಿ ಹೇಳಾಕುಂತನ್ರಿ. ಅಯ್ಯೋಯ್ಯೋ, ನಿಜವಾಗ್ಲಪ್ಪ. ನನ್ ಕಡೆ ರೊಕ್ಕ ಅದಾವು, ಆದ್ರೆ ಎಲ್ಲಿ ಹೆಂಗ್ ರೊಕ್ಕ ಇಡ್ಬೇಕು ಅಂತ ಗೊತ್ತಿದ್ದಿದ್ದಿಲ್ಲ. ನೀ ಬಂದಿದ್ದಕ್ಕೆ ಚಲೋ ಆತ್ ನೋಡಪ್ಪ. ಅದು ಎಂತದದು ಕಂಪನಿ? ಗೋವಿಂದಾಯ ನಮಃ. ಓಹೋ, ಚೆನ್ನಾಗೈತಿ. ಆದ್ರೂ ಗೋವಿಂದ ಅಂದ್ಬಿಟ್ರ ಎಲ್ಲ ಹಾಕೊಂಡು ಹೋಗ್ಬಿಟ್ರ ಅದು ಹೆಂಗ್ರಿ ಅಮರ? ನಾವು ಪಾಸ್ಬುಕ್ ಕೊಟ್ಟಿರ್ತವಿ ಏನ್ರಿ, ನಾವು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿರ್ತವ್ರಿ. ನೀವು ಅದನ್ನ ತಗೊಂಡ್ಬಂದ್ರೆ ಸಾಕು, ನಾವು ನಿಮ್ ರೊಕ್ಕ ನಿಮಗೆ ಕೊಟ್ಬಿಡ್ತೀವಿ. ಆದ್ರೆ ಡಾಕ್ಯುಮೆಂಟ್ಸ್ ಬೇಕ್ರಿ. ಆದ್ರೆ ನೀವು ಹೆದರಕ್ ಹೋಗ್ಬೇಡ್ರಿ, ಗೋವಿಂದಾಯ ನಮಃ ಅಂತ ಹೆಸರಿಟ್ಟಿವಿ ಅಂತ. ಯಾಕಂದ್ರೆ ನಮ್ ಸರ್ ತಿರುಪತಿ ದೇವ್ರಿಗೆ ಬಹಳ ಬೇಡ್ಕೊಂತಾರ್ರಿ. ಹಾಗಾಗಿ ಯಾವ ಹೆಸರಿರ್ಲಿ ಅಂದಿದ್ದಕ್ಕ ಗೋವಿಂದಾಯ ನಮಃ ಇಟ್ಟಾರಿ. ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ್ರಿ. ಈ ವ್ಯಾಪಾರ ಇವತ್ತು ನಾಳೆ ಅಷ್ಟೇ ಐತ್ರಿ. ನೀವು 4 ಮಂದಿನ ಕೂಡಿಸಿ ರೊಕ್ಕ ಹಾಕ್ಸಿದ್ರಿ ಅಂದ್ರೆ ಕಮಿಷನ್ ಎಲ್ಲ ಸಿಕ್ತತ್ರಿ ಒಂದ್ 2 ದಿನದಾಗ. ಇಲ್ಲಂದ್ರೆ ಮುಂದಿನ ತಿಂಗಳ ಮಟ್ಟ ಕಾಯ್ಬೇಕು. ಹೆಂಗಂದ್ರಿ?
ಅಯ್ಯೋ ತಮ್ಮ ಮನಿ ಮಠ ಮಹಾಲಕ್ಷ್ಮಿನ ಕರ್ಕೊಂಡ್ ಬಂದು ಹಂಗ ಹೋಗ್ತೀನಿ ಅಂದ್ರೆ ಹೆಂಗೆ ಈಗ ನನ್ ಕಡೆ 8,000 ರೂಪಾಯಿ ಐತಪ್ಪ 8,000 ರೂಪಾಯಿ ಐತಿ ಅದನ್ನ ಕಟ್ಟಿಸ್ಕೊಂತೀನ ಊರಿ ಅಮ್ಮರ ಇದನ್ನ ಒಂದ ವರ್ಷದಾಗ ಡಬಲ್ ಮಾಡಿ ಕೊಡ್ತವಿ ಆದ್ರ ತಿಂಗಳ ಅಂತ 6 ತಿಂಗಳ ಕಟ್ಬೇಕು ಆಮೇಲೆ ಡಬಲ್ ಹಾಕಿದ್ರಿ ಎಲ್ಲ ಸೇರಿ ನಮ್ ರೊಕ್ಕನ ದುಡಿತತಿ ಅಂದ್ರ ಚಲೋ ಬಿಡಪ್ಪ ಆತಾತ ನಾನು ಅಲ್ಲಿ ಇಲ್ಲಿ ಕಳೆ ಕೇಳಕ್ ಹೋಗಿರಾಗ್ಲಿ ತಿಂಗಳ ಒಂದ್ 10,000 ರೂಪಾಯಿ ಕಟ್ಬಿಡ್ತಾನಪ್ಪ ಏನ ತುಂಬಿಸ್ಕೊಂಬಿಡು ರೊಕ್ಕ ತಂದು ಕೊಡ್ಲೇನ ಊರಿ ಅಮ್ಮರ ತಂದು ಕೊಟ್ಬಿಡ್ರಿ ನನ್ ಕಡೆನೂ ರೊಕ್ಕ ಐತಿ ನಾನು ತುಂಬೌದಾ ಈ ತುಂಬ್ರಿ ಏಕರ ಅಲ್ಲ ನಿಮ್ ರೊಕ್ಕ ಮನೆಗೆ ಇಡೋಕ್ಕಿಂತ ಇಲ್ಲಿಟ್ರ ಡಬಲ್ ಹಾಕೈತ್ರಿ ಅಷ್ಟೇ ಬೇಕಂದ್ರೆ ಬರ್ರಿ ಸಿಟಿ ಒಳಗ್ ಬರ್ರಿ ನಮ್ ಕಂಪನಿ ನೋಡ್ರಿ ಏನ್ರಿ ನಿಮ್ಗೆ ವಿಶ್ವಾಸ ಬಂದ ಮೇಲೆ ಕಟ್ರಿ ನೀವು ಅಯ್ಯೋ ಅಲ್ಲಪ್ಪ ಇಷ್ಟು ಚಂದಾಗಿ ಕಡಿ ಮಾತಾಡಕುಂತಿ ನಿನ್ನ ಮೇಲೆ ಅನುಮಾನ ಪಟ್ರ ನಡೀತತನು ನಿನ್ನ ಮೇಲೆ ನಮಗ್ ನಂಬಿಕೆ ಐತಪ್ಪ ಅಷ್ಟ ಹಂಗಂದ್ರ ಸರಿ ರೀ ಅಕ್ಕರ ನಾಳೆ ಬೆಳಿಗ್ಗೆ ಬರ್ಲೇನ್ರಿ ನೀವು ರೊಕ್ಕನೆಲ್ಲ ಚಂದಾಗಿ ಜೋಡಿಸ್ಕೊಂಡ್ ಇಟ್ಕೊಂಡಿರಿ ಹಂಗ ಒಂದ್ 4 ಮಂದಿಗೂ ಹಾಕಸ್ರಿ ಏನ್ರಿ ಅಕ್ಕರ ನಿಮಗ್ ಕಮಿಷನ್ ಸಿಕ್ತತಿ ಹಂಗ ಅವ್ರಿಗೂ ಲಾಭ ಆಕೈತಿ ಹೌದಿಲ್ರಿ ಇದು ಹಳ್ಳಿ ಹೆಣ್ಮಕ್ಳ ಸಂಬಂಧ ಅಂತಾನೆ ಮಾಡಿದ್ರಿ ಇದು ಕಂಪನಿನ ಓ ಹೌದಾ ಸರಿ ತಗರಪ್ಪ ನಿಮ್ದು ಫೋನ್ ನಂಬರ್ ಅಡ್ರೆಸ್ ಎಲ್ಲ ಕೊಡ್ರಿ ಬರ್ಕಂತಾನಿ ಹಂಗ ಆಧಾರ್ ಕಾರ್ಡ್ ಅವನು ಕೊಟ್ಬಿಡ್ರಿ ನಿಮ್ ಹೆಸರಲ್ಲಿ ಒಂದು ಖಾತಾ ತೆಗೆದ ಬಿಡ್ತಾನಿ ಆತಾತಪ್ಪ ಬರ್ರಿ ಅಮರ ಸ್ವಲ್ಪ ಕುಂದ್ರ ಕುರ್ಚಿ ತಂದು ಕೊಡ್ತೀರೇನ್ರಿ ಹೌದಾಪ ಇಲ್ಲಂದ್ರೆ ಒಳಗೆ ಬಂದ್ಬಿಡು ಅಲ್ಲೇ ಕುಂತ ಬರ್ಕಂತಿ ಸರಿ ರೀ ಅಮರ ಮಮ್ಮಿ ಬಾಡ್ಯೋ ಯವ್ವ ಅದೇಂತ ಮಾತಾಡದ್ ಕಲ್ತಿಲ್ಲ ಓಟು ನೆಟ್ಟ ಮಾತಾಡು ಮಾವ ಎಲ್ಲಿ ನೀ ಹಿಂಗ ಮಾತಾಡ್ದಿ ಸೊಂಡಿ ಹುಡುಕಿನ ಈಗ ಚಂದಾಗಿ ಮಾತಾಡ್ಲೋ ಹೂನವ ಈಗ ನಿಮ್ಮ ಮಾವ ಬರವತ್ತಾತ ಏನ ನಿಮ್ಮ ಮಾವನ್ ಕಾಲಕ್ ಬಿದ್ದು ಮಾವ ಅಂತ ಅಪ್ಪಕೋ ಏನ ಮಗಳ ಕೊಟ್ಟು ಮದ್ವಿ ಮಾಡ್ಬಿಡ್ಬೇಕು ನೋಡು ಹಂಗ ಮಾತಾಡು ಮಮ್ಮಿ ಮಮ್ಮಿ ಅಂದಿ ಬಾಯಿ ಮೇಲೆ ಹೊಡ್ತೀನಿ ಹೂನವ ಮಾತಾಡ್ತೀನಿ ತಗೋ ಹಿಂಗ ಮಾತಾಡು ಎಷ್ಟು ಸಲ ಹೇಳ್ಬೇಕಲ್ಲ ನಿನಗ ನನ್ನ ಮಗ ಮೊದ್ಲಿಂದನ ಹಿಂಗರಿ ಮಮ್ಮಿ ಅಂದ್ರೆ ಅಷ್ಟಿಷ್ಟ ನನ್ನ ಮಗ ನನ್ನ ಕೈ ತಪ್ಪಿ ಹೋಗ್ಬಾರ್ದು ಅಂತ ಹಿಂಗ್ ಬೆಳೆಸ್ಬಿಟ್ಟೇನ್ರಿ ನಾನು ನನ್ನ ಮಗ ನನ್ನ ಮುಷ್ಟಿ ಒಳಗೆ ಇರ್ಬೇಕ್ರಿ ಆಮೇಲೆ ಸೊಸಿ ಮಾತು ಕೇಳಿ ನನ್ನ ಬಿಟ್ಟು ಹೋಗ್ಬಿಟ್ರ ಅದಕ್ಕೆ ಅವನಿಗೆ ಒಟ್ಟ ಫ್ರೀಡಮ್ ಅನ್ನೋದ ಕೊಟ್ಟಿಲ್ಲ ನಾನು ನನ್ನ ಮುಷ್ಟಿ ಒಳಗೆ ಇಟ್ಕೊಂಡ್ಬಿಟ್ಟನಿ ನಾ ಕುಂದ್ರಂದ್ರೆ ಕುಂದ್ರಬೇಕು ಎದ್ದಳಂದ್ರೆ ಎದ್ದಳಬೇಕು ಹಂಗೆ ಇಟ್ಕೊಂಡೆ ನೋಡ್ರಿ ನಾನು ಹೆಂಗೆ ನಾನು ನನ್ನ ಮಗನ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ ಮತ್ತೆ ಬಿಟ್ಟಲ್ಲ ಮಾಮ ಹೆಂಗದಿ ಆರಾಮದಿ ಹೂನಪ್ಪ ಆರಾಮದೀನಿ ನೀ ಹೆಂಗದಿ ಚಂದದೀನಿ ಮಾವ ಆಶೀರ್ವಾದ ಮಾಡು ಅಯ್ಯೋ ಏನ್ ವಿನಯ ಏನ್ ಸಂಸ್ಕಾರ ಭಾರಿ ಚಂದ ಬೆಳೆಸಿ ಬಿಡವಾ ಚೈತ್ರ ಭಾರಿ ಚಂದ ಬೆಳೆಸಿ ಮಗನ ನಮ್ಮ ಮಗನು ನಿಮ್ ಮಗನ್ ನೋಡಿ ಕಲಿಬೇಕು ನೋಡು ಕಲಿಬೇಕು ಇರ್ಲಿ ಎದ್ದೇಳಪ್ಪ ಇರ್ಲಿ ಎದ್ದೇಳ ಚೈತ್ರ ಮಗ ಒಳ್ಳೆ ಸಂಸ್ಕಾರ ಕೊಟ್ಟಿವ ಭಾರಿ ಚೆನ್ನಾಗಿ ಬೆಳೆಸಿ ಬಿಡು ಏನ ನನ್ನ ಮಗ ಜಾಬ್ ಮಾಡ್ತಾನ ತಿಂಗಳ 35,000 ರೂಪಾಯಿ ದುಡಿತಾನ ಆದ್ರೂ ಸ್ವಲ್ಪನೂ ಅಹಂಕಾರವ ಸೊಕ್ಕು ಏನಿಲ್ಲ ನೋಡೋಣ ಹೌದವಾ ಹಂಗ ಇರ್ಬೇಕು ಇವಾಗ ದುಡ್ದಿದ್ ರೊಕ್ಕ ಏನು 1 ರೂಪಾಯಿ ಇಸ್ಕೊಳಂಗಿಲ್ಲ ಅಣ್ಣ ಅವ್ನ ರೊಕ್ಕ ಅವನ್ಗ ಇರ್ಲಿ ಅಂತ ಅವ್ನ ಬ್ಯಾಂಕ್ನಾಗ ಬಿಟ್ಬಿಟ್ಟಿವಿ ನನ್ನ ಮಗ ಏನು ಕುಡಿಯವಲ್ಲ ತಿನ್ನವಲ್ಲ ಮದ್ವಿಗ್ ಬರ್ತತಿ ಅಂತ ಅಲ್ಲೇ ಜೋಡಿಸಿಟ್ಟೇವಿ ಮುಂದ ಮಕ್ಕಳು ಮರಿ ಆದಾಗ ಅವ್ರಿಗೂ ಖರ್ಚಿರ್ತಾವಲ್ಲ ಹೌದವಾ ಹೌದು ಹಂಗ ಮಾಡ್ಬೇಕು ಲೇ ನೋಡ್ಲೇ ನಮ್ ತಂಗಿ ಮಗ ನೋಡು ನಿನ್ನ ಮಗನು ಅದನ ಗಣೇಶ ಬರೀ ಊರ್ ಸುತ್ತಾನ ಸುಮ್ಕಿರಿ ನಿಮ್ಗೇನ್ ಗೊತ್ತೈತೈತಿ ನನ್ನ ಮಗ ವೀರ ಧೀರ ಸೂರ ಇದ್ದಂಗ ಅದನ ಇವ ನೋಡಿದ್ರೆ ಒಂಥರ ಮಾತಾಡ್ತಾನಪ್ಪ ಏನೋ ಸರಿ ಇಲ್ಲ ಅನ್ನೋಂಗ ನನ್ನ ಮಗ ಒಂಥರ ರಣಧೀರ ಇದ್ದಂಗೆ ನೀವು ಸುಮ್ಕಿರಿ ನನ್ನ ಮಗನ ಬಗ್ಗೆ ಮಾತಾಡಕ್ ಬರ್ಬೇಡ್ರಿ ನೀವು ಸುಮ್ಕಿದ್ರೆ ಸರಿ ಇವಾಗ ನಾನ್ ನೋಡಿ ಕೂತಾನೆ ಅದು ನಿಮ್ಮ ಅತ್ತಿ ಸ್ವಲ್ಪ ಜೋರಪ್ಪ ಜೋರಿದ್ರಲ್ಲಪ್ಪ ಮನಿ ನಡೆಯೋರು ಇಲ್ಲಾಂದ್ರೆ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾರ ಅತ್ತಿ ಸುಮಾ ಹೆಂಗದಿ ಆರಾಮದಿ ನಾನು ಒಂದ್ ಬೆಳಿಗ್ಗೆಯಿಂದ ನಿನ್ ದಾರಿ ಕಾದು ಸಾಕಾಗೋತ್ ಗೊತ್ತನೋ ನೀ ಯಾವಾಗ ಬರ್ತಿ ಅಂತ ಕಾಯ್ಕೊಂಡ್ರೆ ಕುಂತೇನೆ ನಾನು ನೀ ನೋಡಿದ್ರೆ ಈಗ ನನ್ನ ಕಣ್ಣ ಮುಂದೆ ಬಂದಿ ಆದ್ರೂ ನೋಡಕ್ ಭಾರಿ ಚಂದದಿ ಬೆಳ್ಳಗ ಚಂದದಿ ನಮ್ಮವ್ವ ಒಂದ ಸಮ ಹಚ್ಚಿಬಿಟ್ಟಾಳ ಮದುವೆ ಆದ್ರ ಸುಮಾರ್ನ ಮದ್ವೆ ಆಗು ಅಂತ ನನಗಂತೂ ನೀನ್ ಇಷ್ಟ ಆದಿ ಲೋ ಬಿಟ್ಟು ಯವ್ವ ನಂಗೊಂಥರ ನಾಚಿಕೆ ಕುಂತತ್ ಬೇ ಹೊಲಕೊಟ್ಟ ಬಾಡ್ಯೋ ಆಕಿ ಸುಮಾ ಅಲ್ಲಲ್ಲ ಸುಚಿತ್ರಾ ನಿಮ್ಮ ಅತ್ತಿ ಅಣ್ಣನ ಮಗಳು ಆಕಿ ಹೊಲಕಟ್ಟ ಬಾಡ್ಯ ಸುಮಾ ಇನ್ನ ಬಂದೇ ಇಲ್ಲ ಕಣ್ಣಾಗೆ ನೀ ಎಮ್ಮಿ ಮಕ್ಕಂಡವನ ಊರ್ ಬಾಡ್ಯ ವೈದೊಂದು ಅದು ಅದ್ಗೆಮ್ಮ ಅಣ್ಣ ಅದು ನನ್ನ ಮಗ ಯಾವ ಹುಡುಗಿನೂ ಕಣ್ಣೆತ್ತಿ ನೋಡಂಗೆ ಇಲ್ಲ ಹೆಣ್ಮಕ್ಳಿಂದ ಅಕ್ಕಪಕ್ಕ ಬಂದ್ರೆ ನಾಚ್ಕೊಂಡು ದೂರ ಹೋಗ್ಬಿಡ್ತಾನ ಹಂಗಾಗಿ ಇವ ಸುಮನ್ ಮಕ್ಕ ಎಂದು ನೋಡೇ ಇಲ್ಲ ನಾನು ಈಗೀಗ ಒತಾವತಿ ಹಚ್ಬಿಟ್ಟಿನಲ್ಲ ಮದ್ವೆ ಆದ್ರಾಕಿನ ಆಗು ಅಂತ ಅವ ಸ್ವಲ್ಪ ಕನ್ಪಿಚ್ ಮಾಡ್ಕೊಂಡ್ಬಿಟ್ಟಾನ ಹಂಗಾಗಿ ಹಿಂಗ ಆಗ್ಬಿಡ್ತು ಏನ್ ಅನ್ಕೋಬೇಡ್ರಿ ಹಂಗಂದ್ರ ಸರಿ ಸುಚಿತ್ರ ತಪ್ಪು ತಿಳ್ಕೊಬೇಡವಾ ಈಗ ಹೇಳಿದ್ನಲ್ಲ ನಾನು ಅರ್ಥ ಆಗಿರ್ಬೇಕು ಅನ್ಕೊಂತೀನಿ ಅದು ಅವ ಯಾವತ್ತು ಸುಮನ ಕಣ್ಣೆತ್ತಿ ನೋಡೇ ಇಲ್ಲ ಹಂಗಾಗಿ ಹಿಂಗ ಆಗ್ಬಿಡ್ತು ತಪ್ಪು ತಿಳ್ಕೊಬೇಡ ಮತ್ತೆ ಅಲ್ಲ ನನ್ನ ಮಗಳ ಈ ಒಂದ್ ಜೋಡಿ ಏನಾರ ಮಾರ್ಕೆಟಿಗೆ ಕಳ್ಸ್ಬಿಟ್ರ ಅಲ್ಲ ನನ್ನ ಮಗಳ ಮತ್ತೆ ಬೇರೆ ಯಾವ್ದಾರು ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ರ ಹಣೆ ಬಾರ್ ಗಣೇಶ ಚೌತಿಯವ ಅಲ್ಲ ಆಟೋ ಮುಖ ನೆನಪಿರಂಗಿಲ್ಲ ಇದು ಒಂಥರ ವಿಚಿತ್ರ ಆತು ಬಿಡು ಇರ್ಲಿ ಬಿಡ್ರಿ ಏನಪ್ಪಾಪ ಅವ್ರಿಗೂ ಗೊತ್ತಾಗಿಲ್ಲ ಅದಂತೀನಿ ನಾನು ಸುಮಾ ಬಂದೇನವಾ ನೋಡಿಲಿ ನೀನು ವಿಟ್ಟು ಮಾಮ ಬಂದನ ಈಗ ಬಂದ್ಲಿ ನೋಡು ಸುಮಾ ಸುಚಿತ್ರ ಸ್ವಲ್ಪ ಸರಿಯವ ನೋಡವ ನಿನ್ನ ಮಾಮ ಬಂದಾನ ವಿಟ್ಟು ಮಾಮ ನೀ ಸಣ್ಣಕ್ಕಿದ್ದಾಗ ನಾನು ವಿಟ್ಟು ಮಾಮನ್ನ ಮದ್ವೆ ಹಾಕಿನಿ ನಾ ವಿಟ್ಟು ಮಾಮನ್ನ ಮದ್ವೆ ಹಾಕಿನಿ ಅಂತಿದ್ದಿಲ್ಲ ನೀನು ವಿಟ್ಟು ಮಾಮ ಬಂದ ನೋಡು ಮಾತಾಡ್ಸು ನಾಚಿಕೆ ಮುಂದೆ ಮದ್ವೆ ಆದ್ಮೇಲೆ ಹೆಂಗ ಏನಂತ ನಾಚ್ಕೊಳಕ್ ಕೂತೀನ ಹೆದರ್ಬೇಡವ ನಾ ಇರ್ತೀನಲ್ಲ ನಿಮ್ಮ ಅತ್ತಿ ಅಲ್ಲ ಹುಡುಗಿಗೆ ಬತಾವತಿ ಹಚ್ಚಿಬಿಟ್ಟಿರಲ್ಲ ಅಲ್ಲ ಈಗರ ಬಂದನವ ಬಿಟ್ಟು ಹೋಗ ಕೈಕಾಲ್ ಮಕ್ಕ ತಕ್ಕಂಬ ಬಿಟ್ಟು ನಾನು ನಾಷ್ಟಕ್ಕ ತಾಟ ಹಚ್ತಾನೆ ಅದಕ್ಕೆಮ್ಮ ನನ್ನ ಮಗ ಸ್ವಲ್ಪ ಖಾರ ಕಮ್ಮಿ ಮಾಡ್ರಿ ಅವ ಖಾರ ಜಾಸ್ತಿ ತಿನ್ನೋದಿಲ್ಲ ಆತ ಸುಚಿ ಬಾರ್ವಾ ಒಳಗ್ ಬಾ ಸುಮಾ ಮಾವನ ಹತ್ರ ಚಂದಾಗಿ ಮಾತಾಡವಾ ಹೂನಪ್ಪ
ನೋಡ ನೋಡ ನನ್ನ ಮಗ ನೋಡು ಎಮ್ಮಿ ಬೆಣ್ಣಿ ಇದ್ದಂಗದನ ಎಮ್ಮಿ ಬೆಣ್ಣಿ ಕೈ ತೊಳೆದು ಮುಟ್ಬೇಕು ಹಂಗದ ನನ್ನ ಮಗ ಪುಣ್ಯ ಮಾಡಿ ನೀನು ಬಿಟ್ಟು ಮಾಮ ಸಿಗಾಕ ನೋಡ ಹೆಂಗದ ನನ್ನ ಮಗ ಒಂದು ದಿನ ಗುಂಡ ಹಾಕಿಲ್ಲ ತುಂಡು ತಿಂದಿಲ್ಲ ನೋಡ ನೋಡ ಹೆಂಗದ ನಂಗ ಒಳ್ಳೆ ರಾಜಕುಮಾರ್ ಇದ್ದಂಗದನ ಇಬ್ರು ಒಟ್ಟು ಊರೆಲ್ಲ ಅಡ್ಡಾಡ್ಕೊಂಬರ್ರಿ ನಿಮ್ದು ಹೊಲ ಐತಲ್ಲ ಅದೇನ ಕಳಿ ಎಲ್ಲ ಕೀಳ್ಸಾಕ್ ಕುಂತಿರಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ತಾಟ ಎಲ್ಲ ತೋರ್ಸ್ಕೊಂಬಾ ಹ್ಞೂ ಅತ್ತಿ ಏ ನಿಂತ್ಕರ ನಾಚಿಕೆ ಅನ್ನಿಸ್ತತಿ ನೋಡ್ಲಾ ನಿನ್ನ ನೋಡಿ ನಾಚ್ಕೊಂಡು ಹೋಗ್ಬಿಟ್ಲು ಹೆಂಗದ ಸುಮಾ ನೋಡ್ದೇನ ಮಮ್ಮಿ ಈ ಸುಮಾನ್ಕಿಂತ ಅವ್ರು ಮೊದ್ಲು ಬಂದ್ರಲ್ಲ ಸುಚಿತ್ರ ಅಂತ ಅವ್ರು ಚಂದ ಅದಾರ ಯವ ಅವರು ಅಂದ್ರ ಅವ್ರ ಜೋಡಿನ ಮದ್ವಿ ಮಾಡಿಸ್ಬಿ ಊರ್ ಭಾಡ್ಯ ಎಟ್ಟ ಕೆರವು ತಗೊಂಡೆ ನಿನಗ ತಗೊಳ್ಳನ ಬಾರ್ಕುಲ ಯಾಕೆ ಬೇ ಯವ್ವ ನಿನ್ನ ಮಸಡಿಯಾಗನ ಮತ್ತ ಅಲ್ಲ ಸುಮಾನ ಮದ್ವಿ ಆಗು ಅಂದ್ರ ಆ ಬಸರಿ ಜನ್ಮಗಳು ಸುಚಿತ್ರನ ಮದ್ವಿ ಅಕ್ಕಿನಿ ಅಂತೀಯಲ್ಲ ನೀನ್ ನೋಡಿಲಿ ಹರ್ದ ಹನ್ನೆರಡು ಮಾಡ್ತಾಳಾಕಿ ಮಂಜವ್ವ ನೀ ಹಿಂಗೆಲ್ಲ ಮಾಡಿದ್ರ ನಾ ಎಂತವನ ಒಯ್ದಂದು ನನ್ನ ಮರ್ಯಾದೆ ತೆಗೆದಿಟ್ಟಿಲ್ಲ ನೀ ಮಾಡೋ ಕೆಲ್ಸಕ್ಕ ನಿಂಗಷ್ಟ ಹೊಡೆಂಗಿಲ್ಲ ನನ್ನನ್ನು ಹುಡುಕ್ಯಾಡಿ ತಿರ್ಬೇಡಿ ಹೊಡಿತಾಳಾಕಿ ನಾ ಎಂತವನ ನೋಡ್ಲಾ ಮನಿ ನೋಡ್ಲಾ ಇವ್ರ ಅಂತಸ್ತು ನೋಡ್ಲಾ ನಾ ಹೇಳ್ದಂಗಿಕ್ಕಿನ ಮದ್ವಿ ಆದಿ ಚಂದಾತು ಇಲ್ಲ ಕೆರವ ಮಮ್ಮಿ ನಂಗ ಅನ್ಸಿದ್ದು ಹೇಳ್ಬಾರ್ದನು ಭಾಡ್ಯಾನಂತವನ ನಾನ್ ನೋಡಿ ನೋಡಕೂತರಿ ನಾ ಒಂದ್ ಹೇಳಿದ್ರೆ ನೀನ ಒಂದ್ ಮಾಡ್ತಿ ನೋಡು ನಾ ಹೇಳ್ತಾನಿ ಆ ಸುಮನ್ ಹಿಂದಿಂದ ಓಡಾಡು ಆಕಿ ವಿಟ್ಟು ಮಾಮನ ಬೇಕು ಅನ್ನಂಗ ಆಕಿನ ಮರಳು ಮಾಡು ಆಕಿಗೆ ಏನು ಬೇಕು ಅದನ್ನೆಲ್ಲ ತಂದು ಕೊಡು ಆಕಿ ಎಲ್ಲಿ ಕುಂದಿರ್ತಾಳ ನೀನು ಅಲ್ಲೇ ಕುಂದ್ರು ಆಕಿ ಎಲ್ಲಿ ಎದ್ದೇಳ್ತಾಳ ನೀನು ಅಲ್ಲೇ ಎದ್ದೇಳು ಒಟ್ನಾಗ ಆಕಿ ವಿಟ್ಟು ಮಾಮನ ಮದ್ವೆ ಆಗ್ತಾನೆ ನಾನು ವಿಟ್ಟು ಮಾಮನ್ ಬಿಟ್ಟಿರಾಕ ಆಗಂಗೆ ಇಲ್ಲ ಅನ್ನಂಗ ಹಚ್ಕೋಬೇಕು ನೋಡು ಹಂಗೇನಾರ ಮಾಡು ಇಲ್ಲಂದ್ರ ನೋಡು ನನ್ನ ಕೈಯಾಗ ನೀನು ಮತ್ತ ಆತು ಬಿಡು ಮಮ್ಮಿ ನೀವ್ ಹೇಳ್ದಂಗ್ ಮಾಡ್ತಾನಿ ಇಲ್ಲಿ ನಿಂತಿ ಎಮ್ಮೆ ಅಂತವನ ಹೋಗ ಸುಮಾ ನಿಂದ ಹೋಗು ಆಕಿ ಏನ್ ಮಾಡ್ತಾ ನೋಡು ಅಲ್ಲೇ ಮಾತಾಡ್ಸ್ಕೊಂಡು ನಿಂದ್ರು ಅದ್ ಯಾಕೆ ಹಿಂಗ ಇದು ಯಾಕೆ ಹಿಂಗ ಅಂತ ಅದನ್ ಬಿಟ್ಟನ ಸುಚಿತ್ರ ಬೇಕಂತ ಸುಚಿತ್ರ ಮಕ್ಕದ ಮೇಲೆ ಹೊಡ್ದಾನಿ ಯವ್ವ ಎಲ್ಲೋದ್ರು ಬೈತಾಳ ಒಂದು ಬೆಳಿಗ್ಗೆ ಇದನ್ನ ರಾಜ ಮರ್ಯಾದೆ ಕೊಟ್ಲು ಈಗ ನಾ ಎಂತವನು ಒಯ್ದಂದು ಒಂಥರ ಮಾಡ್ತಾನ ನಾನ್ ನೋಡಿ ನೋಡಕ್ ಕುಂತಾನಿ ಆದ್ರೂ ನನ್ನಂತ ಮಗ ಈ ಕಾಲದಾಗ ಎಲ್ಲೂ ಇರಕ್ ಸಾಧ್ಯನೇ ಇಲ್ಲ ನಾ ಹೇಳ್ದಂಗ್ ಕೇಳ್ತಾನ ನಾ ಕುಂದ್ರ ಅಂದ್ರೆ ಕುಂದಿರ್ತಾನ ಎದ್ದೇಳಂದ್ರೆ ಎದ್ದೇಳ್ತಾನ ಗಿಂಡೆ ಆಗೈತ್ ನೋಡ್ ನನ್ನ ಮಗ